ನಾನ್ ಕಳ್ಳನ್ ಜೊತೆ ಮಾತಾಡೋದನ್ನ ಕಂಡು ಹಿಡಿದು ಬಿಟ್ಟೆ ಅಂತ ಲೀಲಾ ಫುಲ್ ಖುಷಿ ಆಗ್ಬಿಟ್ಲು. ಆದ್ರೆ ಅವಳು ನೋಡ್ಲಿ ಅಂತಾನೆ ಅವಳು ನೋಡೋ ತರ ಅವಳ ಮುಂದೆ ಪಾಸ್ ಆದ. ಹಲೋ, ರೆಡಿ ಇದೆ, ಬರ್ತಾ ಇದ್ದೀನಿ. ಅರೆ ವಾ, ಆಮೇಲೆ ನಾನು ಕದ್ದು ಮುಚ್ಚಿ ಕಳ್ಳಂಗೆ ದುಡ್ಡು ಕೊಡ್ಬೇಕಾದ್ರೆ ನೋಡ್ಬಿಟ್ಟೆ ಅಂತ ಬೀಗ್ತಾ ಇದ್ಲು ನಿಮ್ಮತ್ತೆ. ಆದ್ರೆ ಅವಳು ನೋಡ್ಲಿ ಅಂತಾನೆ ಅವಳು ಕಣ್ಣು ಕಾಣೋ ಹಾಗೆ ದುಡ್ಡು ಕೊಟ್ಟು. ಕುರಿ ಹಳ್ಳಕ್ ಬಿತ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಮಣ್ಣು ಹಾಕಿ ಮುಚ್ಚಿಬಿಡ್ತೀನಿ. ಮೇಡಮ್, ಯಾವ ಕಾರಣಕ್ಕೂ ಅವ್ರಿಗೆ ಗೊತ್ತಾಗ್ಬಾರ್ದಂತ ನೀವೇ ಹೇಳಿದ್ರಿ. ಆದರೆ ಈಗ ನೀವು ಬೇಕು ಬೇಕಂತಾನೆ ಅವ್ರಿಗೆ ಕೇಳೋ ಥರ ಮಾತಾಡ್ತಾ ಇದ್ದೀರಾ. ನನಗೊಂದು ಅರ್ಥ ಆಗ್ತಿಲ್ಲ ಮೇಡಮ್. ಎಸ್, ಈ ದುರ್ಗ ಯಾರಿಗೂ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ. ನೀನ್ ಮಾತ್ರ ಆ ಜಾಗ ಬಿಟ್ಟು ಬೇರೆಲ್ಲೂ ಹೋಗ್ಬೇಡ. ಓಕೆ ಮೇಡಮ್. ನಂಗೆ ಗೊತ್ತಿತ್ತು ಲೀಲಾ ಹೋಗಿ ಏಜೆಗೆ ಹೇಳ್ತಾಳೆ ಅಂತ. ಹಾಗೆ ಆಯ್ತು. ಆಮೇಲೇನು, ನನ್ನನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಲೀಲಾ ಹೋಗಿ ಏಜೆನ್ ಕರ್ಕೊಂಡ್ ಬಂದು. ಆದ್ರೆ ಬನ್ನಿ ನೋಡಿ. ಏನಿದೆ ನೋಡೋಕೆ? ಮೋಸ್ಟ್ಲಿ ಅವರು ಆ ಕಡೆ ಪೊದೆಯಿಂದ ಬಚ್ಚಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಬನ್ನಿ ಬನ್ನಿ ಹೋಗೋಣ. ಒಂಥರ ಹುಚ್ಚು ಚಂಗ್ ಆಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಆಮೇಲೆ ಹೇಗಿದ್ರು ಅಡ್ರೆಸ್ ಹೇಳಿದ್ನಲ್ಲ, ಲೀಲಾ ಹೋಗಿ ಕಳ್ಳನ್ನ ಹಿಡ್ಕೊಂಡು ಬಂದು ಏಜೆ ಮುಂದೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ಆದ್ರೆ ಅದು ನನ್ನ ಪ್ಲಾನ್ ಆಗಿತ್ತು. ಏನು? ಓಕೆ, ಕಳ್ತನ ಮಾಡಿದ್ದು ನಾನೇ ಅಂತ ಒಪ್ಕೊ. ಮೇಡಮ್, ಅದಕ್ಕೂ ನಿನಗೆ ಸಪರೇಟ್ ಪೇಮೆಂಟ್ ಇರುತ್ತೆ. ಕೇಳಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಡ. ಒಂದು 4 ಏಟು ಬಿದ್ದ ಮೇಲೆ ಆಮೇಲೆ ಒಪ್ಕೊ. ಅವ್ರು ನಿನ್ನನ್ನ ಕರ್ಕೊಂಡ್ಬಂದು ಏಜೆ ಮುಂದೆ ನಿಲ್ಲಿಸ್ತಾರೆ. ಆಗ ಇದನ್ನೆಲ್ಲ ಮಾಡಿಸಿದ್ದು ದುರ್ಗಾ ಮೇಡಮ್ಮೆ ಅಂತ ಹೇಳು. ನಾನೊಂದಷ್ಟು ಎಮೋಷನಲ್ ಡೈಲಾಗ್ ಹೊಡೆದು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿಲ್ತೀನಿ. ಅದಾದ್ಮೇಲೆ ನೀನು ತಪ್ಪೊಪ್ಕೊಳ್ಳೋ ಒಂಥರ ನಾಟಕ ಮಾಡಿ ಇಷ್ಟೆಲ್ಲ ಮಾಡಿಸಿದ್ದು ಲೀಲಾ ಮೇಡಮ್ಮೆ ಅಂತ ಹೇಳ್ಬೇಕು. ಓಕೆ ಮೇಡಮ್. ಸರಿ, ಹೋಗಿ ಬಾಗಲ್ ತೆಗಿ. ಅಷ್ಟೇ ಅಲ್ಲ, ಅವಳು ನೋಡೋ ತರ ಲಾಕರ್ ಅಲ್ಲಿ ಒಡವೆಗಳನ್ನ ಇಟ್ಟಿದ್ದು ನಾನೇ. ಆಮೇಲೆ ಅವಳಿಗೆ ಗೊತ್ತಾಗದೆ ಇರೋ ಹಾಗೆ ಅದ್ರ ಜಾಗ ಚೇಂಜ್ ಮಾಡಿದ್ದು ನಾನೇ. ಸತ್ಯ, ಯಾರೂ ನೋಡ್ಲಿಲ್ಲ. ಇದು ನೀವು ಸೇರ್ಬೇಕಾಗಿರೋ ಸೇಫ್ ಜಾಗ. ಈ ಇಡೀ ಡ್ರಾಮಾದ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ ಎಲ್ಲ ನಂದೆ. ನಾನ್ ಗಾಳ ಹಾಕ್ದೆ, ಆ ಲೀಲಾ ಬಂದು ಸಿಕ್ಕಾಕೊಂಡು. ಹೇಗಿದೆ ಬಿಟ್ಟು ಹಿಡಿಯೋ ಆಟ? ಲಕ್ಷ್ಮಿ,
ಸರು ಎಲ್ಲಿದ್ದೀರಾ? ಇಲ್ಲೇ ಇದೀವಿ ಅಕ್ಕ. ಇಲ್ಲೇ ಕೂತ್ಕೊಂಡಿದ್ದೀರಾ? ಏನಕ್ಕ ನಿಮ್ ತಲೆ? ನಿಮ್ ಪ್ಲಾನ್ ಕೇಳಿ ನಂಗ್ ತಲೆ ಸುತ್ತ ಬಂದ್ಬಿಡ್ತು. ಇಷ್ಟಕ್ಕೆ ತಲೆ ಸುತ್ತ ಬಂದ್ರೆ ಹೇಗೆ? ಇನ್ನೂ ಆಟ ತುಂಬಾ ಬಾಕಿ ಇದೆ. ನೀವ್ ಕೊಟ್ಟಿರೋ ಬೂಸ್ಟರ್ ಡೋಸ್ಗೆ ಆ ಲೀಲಾ ಫುಲ್ಲು ರೋಸ್ಟ್ ಆಗ್ಬಿಟ್ಟಿರ್ತಾಳೆ. ಇನ್ಮೇಲೆ ಯಾವತ್ತೂ ನಿಮ್ ಮುಂದೆ ನಿಂತು ಮಾತಾಡೋ ಬಂಡ ಧೈರ್ಯನ ಅವಳು ಮಾಡೋದಿಲ್ಲ ಬಿಡಿ. ಆದ್ರೂ ಅಕ್ಕ ನೀವ್ ಸಾಮಾನ್ಯದವರಲ್ಲ. ನಿಮ್ ಮುಖದಲ್ಲಿದ್ದ ಭಯ, ಏಜೆ ಮುಂದೆ ಆಡಿದ ಕಣ್ಣೀರ್ ಡ್ರಾಮ, ವಾ ವಾ ವಾ, ನಿಮ್ಗೆ ಬೆಸ್ಟ್ ಪರ್ಫಾರ್ಮರ್ ಅಂತ ಅವಾರ್ಡ್ ಕೊಡ್ಬೇಕು. ಹೌದು ಕೊಡ್ಲೇಬೇಕು. ಬರೀ ಬೆಸ್ಟ್ ಪರ್ಫಾರ್ಮರ್ ಅವಾರ್ಡ್ ಅಲ್ಲ, ಬೆಸ್ಟ್ ವಿಲನ್ ಅವಾರ್ಡ್ ಕೊಡಿಸ್ಬೇಕು. ಹೌದು, ನಾನ್ ವಿಲನ್ನೇ. ಆದ್ರೆ ನಿನ್ನನ್ ಮಾತ್ರ ನೀನ್ ಹೀರೋಯಿನ್ ಅಂತ ಅನ್ಕೋಬೇಡ. ಯಾಕೆಂದ್ರೆ ಹೀರೋಯಿನ್ಗೆ ಗೆಲ್ಲೋ ತಾಕತ್ತಿರತ್ತೆ, ನಿನಗದಿಲ್ಲ. ನಿಮ್ ತರ ಮೋಸ ಮಾಡಿ ಗೆಲ್ಲೋದನ್ನ ತಾಕತ್ತನ್ನಲ್ಲ, ತುಳಿಯೋದು ಅಂತಾರೆ. ಲೀಲಾ, ನೀನ ತುಂಬಾ ಸಿಂಪಲ್ ಆಗಿ ಗೇಜ್ ಮಾಡ್ಬಿಟ್ಟೆ. ಇಂಥ ಕುತಂತ್ರ ಐಡಿಯಾ ನಿನಗೆ ಬರುತ್ತೆ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಬರೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇಂಥ ಐಡಿಯಾ ಬರೀ ಮನೆ ಹಾಳ್ರಿಗೆ ಮಾತ್ರ ಬರುತ್ತೆ, ನಮ್ಮಂತವ್ರಿಗೆ ಬರಲ್ಲ. ಇಷ್ಟಾದ್ರೂ ಬುದ್ಧಿ ಬರ್ಲಿಲ್ಲ ಅಲ್ಲ ನಿನ್ಗೆ? ಖಂಡಿತ ನಾನ್ ಸತ್ರು ನಿನ್ ತರ ಕೇಡ್ ಬುದ್ಧಿ ಬರಲ್ಲ. ಸೋತಿರೋ ಬಾಯಲ್ಲಿ ಈ ತರ ಮಾತು ಬರ್ದೆ ಇನ್ನೆಂಥ ಮಾತು ಬರುತ್ತೆ ಅಲ್ವಾ ಲಕ್ಷ್ಮಿ ಅಕ್ಕ? ಅದೇ ಮತ್ತೆ ನಮ್ ದುರ್ಗಾ ಅಕ್ಕ ಇವಳು ಆಪೋಸಿಟ್ ನಿಂತು ಗೆದ್ಬಿಟ್ರಲ್ಲ ಅಂತ ಬರ್ನಿಂಗ್ ಆಗ್ತಿರ್ಬೇಕು ಅಲ್ವಾ? ಮೋಸದ ಗೆಲುವಿಗಿಂತ ನಿಯತ್ತಾಗಿ ಸೋಲೋದ್ರಲ್ಲೇ ಖುಷಿ ಇದೆ. ಒಂದ್ ಚೆನ್ನಾಗಿ ನೆನ್ಪಿಡ್ಕೊ, ಇವತ್ ನಿನ್ ಟೈಮ್ ಚೆನ್ನಾಗಿದೆ, ನಾಳೆ ನಂಗೂ ಟೈಮ್ ಬರುತ್ತೆ. ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ಆ ಥರ ಎಲ್ಲ ಹಳೆ ಡೈಲಾಗ್ ಹೊಡಿತೀನಿ ಅನ್ಕೊಂಡ್ಯಾ? ಆದ್ರೂ ಹೇಳ್ತೀನಿ ಕೇಳು. ಚಾಣಕ್ಯಂತರ ತಂತ್ರಕ್ಕೆ ಪ್ರತಿ ತಂತ್ರ ಮಾಡ್ತೀನಿ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅನ್ನೋದು ಹಳೆಗಾದೆ. ಮುಳ್ಳನ್ನ ಬಟ್ಟೆ ಪಿನ್ನಿಂದನೂ ತೆಗಿಬಹುದು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ತಾಳೆ. ನಿನ್ ಮುಖವಾಣನ ಕಳ್ಸ್ತೀನಿ. ಇವತ್ ಯಾವ ಏಜೆ ನೀನ್ ದುರ್ಗನ್ ಭಿಕ್ಷೆಯಲ್ಲಿ ಮನೇಲಿದ್ಯಾ ಅಂತ ಹೇಳಿದಾರೋ ಅದೇ ಏಜೆ ದುರ್ಗಾ ನಿಂಗೆ ಮನೇಲಿರಕ್ ಯೋಗ್ಯತೆ ಇಲ್ಲ, ಮನೆ ಬಿಟ್ಟು ಹೋಗು ಅನ್ನೋ ಹಾಗೆ ನಾನ್ ಮಾಡ್ತೀನಿ. ನೀವೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ಸಿಗ್ತಾ ಇರಲಿಲ್ಲ. ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ, ಅದರಲ್ಲೂ ಆಫೀಸರ್ ಗ್ರೇಡು, ಕೈ ತುಂಬ ಸಂಬಳ, ಆಸ್ತಿ ಮನೆ ಎಲ್ಲ ಜೋರಾಗಿದೆ. ಹೌದಾ? ಹ್ಞೂ, ಹುಡುಗನಿಗೆ ಬರೀ ಮನೆ ಬಾಡಿಗೆ ಕಟ್ಟೋ ಕೊಡ್ತಾರಲ್ಲ ಅದೇ ಹೆಚ್ಚಾರಿಗೆ ನಿಮ್ಮ ಯಜಮಾನರ ಸಂಪಾದನೆಗಿಂತ ಜಾಸ್ತಿ ಇದೆ. ಅವನೇನಾದ್ರು ಒಪ್ಕೊಂಡ್ಬಿಟ್ರೆ ನಿಮ್ಮ ಮಗಳ ಜೀವನ ಸೆಟ್ಲು. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಬಾಯಿಗಿಷ್ಟು ಸಕ್ಕರೆ ಹಾಕ. ಒಂದು ವೇಳೆ ಅವನೇನಾದರೂ ನಮ್ಮ ಹುಡುಗಿನ ಒಪ್ಕೊಂಡ್ಬಿಟ್ರೆ ನಿಮ್ಗೊಂದು ಬೆಳ್ಳಿ ಚೊಂಬು, ಒಂದು ಬೆಳ್ಳಿ ತಟ್ಟೆನ ಮಾಡಿಸ್ಕೊಟ್ಬಿಡ್ತೀನಿ, ಎಂಜಾಯ್ ಮಾಡಿ. ಯಾಕೆ ಭಿಕ್ಷೆ ಬೇಡಕ್ಕ? ನೀವೇನ್ರಿ ಒಳ್ಳೆ ಹೈಟೆಕ್ ಭಿಕ್ಷಕರ ಥರ ಭಿಕ್ಷೆ ಬೇಡಕ್ಕ ಅಂತಿದ್ದೀರಾ? ಬೆಳ್ಳಿ ತಟ್ಟೆ ಇಟ್ಕೊಂಡು ಯಾರು ಭಿಕ್ಷೆ ಬೇಡ್ತಾರಾ? ಗಿಫ್ಟು, ನಮ್ಮಿಂದ ಗಿಫ್ಟ್ ನಿಮಗೆ. ತಟ್ಟೆ ಚೊಂಬು ವ್ಯವಹಾರ ಸ್ವಲ್ಪ ಬದಿಗಿರ್ಲಿ, ದೊಡ್ಡ ಮನೆಯವರು ಅಂತೀರಾ, ಅವ್ರ ಎಕ್ಸ್ಪೆಕ್ಟೇಷನ್ ದೊಡ್ಡದಾಗೆ ಇರುತ್ತಾ ಏನೋ? ನಮ್ಮ ಲೆವೆಲ್ಗೆ ಅಯ್ಯೋ, ನೀವೆಲ್ಲಿದ್ದೀರಾ?
ನೀವೇನು ಸಾಮಾನ್ಯನಾ? ನೀವು ಏಜೆ ಬೀಗರು, ಅದೊಂದು ಸಾಲದೆ ನಿಮ್ಮ ಲೆವೆಲ್ ಜಾಸ್ತಿ ಮಾಡ್ಕೊಳಕ್ಕೆ. ತುಂಬ ಯೋಚನೆ ಮಾಡಬೇಡಿ, ಹ್ಞೂ ಅನ್ನಿ. ನಿಮ್ಮ ಮಗಳು ಬದುಕು ಬಂಗಾರ ಆಗತ್ತೆ. ಅಯ್ಯೋ ಅವ್ರು ಒಪ್ಲಿ ಬಿಡ್ಲಿ, ನನಗಂತೂ ಒಪ್ಪಿಗೆ ಇದೆ. ಡಾಮ್ ಡೂಮ್ ಅಂತ ಮದುವೆ ಮಾಡಿಸ್ಬಿಡ್ತೀನಿ ಬಿಡಿ. ಕೌಸಲ್ಯ, ಅರ್ಜೆಂಟ್ ಮಾಡಬೇಡ್ವೆ. ಒಂದ್ಸಲ ರೇವತಿನೂ ಕೇಳ್ಬಿಟ್ಟು ಹೇಳೋಣ. ಅವಳೇನ್ರಿ ಕೇಳೋದು? ನಾವೇನು ಕುಂಟನ್ಗೋ ಕುರುಡನ್ಗೋ ಗತಿ ಇಲ್ದೇ ಇರೋನ್ಗ ಮದುವೆ ಮಾಡ್ತಾ ಇದ್ದೀವಿ. ಒಳ್ಳೆ ಗುಣವಂತ, ಹಣವಂತ, ಜೊತೆಗೆ ಸರ್ಕಾರಿ ಕೆಲಸ ಬೇರೆ ಇದೆಯಂತೆ. ಇದಕ್ಕಿಂತ ಇನ್ನೇನ್ರೇ ಬೇಕು? ಇಂಥ ಹುಡುಗ ಸಿಗ್ತಾನೆ ಅಂದ್ರೆ ನನ್ನ ಮಗಳು ಕುಣ್ಕೊಂಡು ಬಂದು ತಾಳಿ ಕಟ್ಟಿಸ್ಕೊಂಡು ಬಿಡ್ತಾಳೆ. ನೀವೊಂದು ಕೆಲಸ ಮಾಡಿ, ಹುಡುಗನ ಮನೆಯವ್ರಿಗೆ ಹೇಳಿ ಒಂದ್ಸಲ ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗ್ಲಿ. ಅಮ್ಮ ತಡೀತಾರೆ ಅಂದ್ಕೊಂಡ್ರೆ ಅಮ್ಮನೇ ಡಬಲ್ ಗೇಮ್ ಮಾಡ್ತಿದ್ದಾರೆ. ನೀವಷ್ಟು ಧೈರ್ಯ ಕೊಟ್ಟ ಮೇಲೆ ಇವತ್ತೇ ಅವ್ರಿಗೆ ಹೇಳ್ತೀನಿ, ಸುದ್ದಿನ ಮುಟ್ಟಿಸ್ಬಿಡ್ತೀನಿ. ಬರ್ತೀನಮ್ಮ. ಬನ್ನಿ. ಇಲ್ಲ, ಇಷ್ಟೆಲ್ಲ ಆದಮೇಲೂ ನನ್ನ ದೇವ್ನ ಅವಾಯ್ಡ್ ಮಾಡ್ತಿದ್ರೆ ನನ್ನ ದೇವ್ನ ಕಳ್ಕೋಬೇಕಾಗತ್ತೆ. ಈಗ ನನ್ನ ಅಮ್ಮನ ಮಾತು ಮೀರಿ ದೇವ್ಗೆ ಫೋನ್ ಮಾಡಲೇಬೇಕು. ಇವತ್ ಯಾವ ಏಜೆ ನೀನ್ ದುರ್ಗನ್ ಭಿಕ್ಷೆಯಲ್ಲಿ ಮನೇಲಿ ಇದೆಯಾ ಅಂತ ಹೇಳಿದಾರೋ ಅದೇ ಏಜೆ ದುರ್ಗಾ ನಿಂಗೆ ಮನೇಲಿ ಇರಕ್ಕೆ ಯೋಗ್ಯತೆ ಇಲ್ಲ, ಮನೆ ಬಿಟ್ಟು ಹೋಗು ಅನ್ನೋ ಹಾಗೆ ನಾನ್ ಮಾಡಿ. ಏನಕ್ಕ ಇವಳು ಅಧಿಕಾರನೂ ಹೋಯ್ತು, ಕೀನೂ ಹೋಯ್ತು, ಆದ್ರೆ ಅವಳು ಕೊಬ್ಬು ಮಾತ್ರ ಕರ್ಗಿಲ್ಲ. ಹೌದಕ್ಕ, ನಿಮ್ಮ ಮುಂದೆನೆ ದುರಹಂಕಾರದಲ್ಲಿ ಮೆರಿತಿದ್ದಾಳೆ. ಸಿಗದ್ ಕೆನ್ನೆಗೆ ಹಾಗೆ ಒಂದು ಬಾರಿಸ್ಬೇಕು ಅನಿಸ್ತಾ ಇದೆ. ಹೇಗಕ್ಕ ಅವಳು ಕೊಬ್ಬಿಳಿಸೋದು? ಅವಳು ಮಾಡ್ತಾ ಇರೋದಕ್ಕೆ ನಾವು ಕೊಟ್ಟ ಶಿಕ್ಷೆ ತುಂಬ ಕಮ್ಮಿ ಆಯ್ತು. ಅವಳು ಕೊಬ್ಬು ಕರಗಬೇಕು ಅಂದ್ರೆ ಅವಳಿಂದ ಬರೀ ಕೀ ಕಿತ್ಕೊಂಡ್ರೆ ಸಾಲದು, ಅವಳನ್ನೇ ಈ ಮನೆ ಬಿಟ್ಟು ಓಡಿಸ್ಬೇಕು. ಆಗ್ಲೇ ಅವಳಿಗೆ ಬುದ್ಧಿ ಬರೋದು, ನನ್ನ ಕೋಪನೂ ಕಮ್ಮಿ ಆಗೋದು. ಈ ಕಡೆ ಅಜ್ಜಿ ಸಪೋರ್ಟು, ಆ ಕಡೆ ಏಜೆ ಸಾಫ್ಟ್ ಕಾರ್ನರು. ಇದೆರಡು ಇರೋವರೆಗೂ ಅದ್ಯಾವುದು ಸಾಧ್ಯ ಇಲ್ಲ. ಅವಳದು ಬಂಡ್ ಜನ್ಮ, ಏನ್ ಮಾಡಿದ್ರು ಅವಳು ಹೋಗೋ ಡೌಟು. ಕೀ ಕಿತ್ಕೊಂಡಷ್ಟು ಈಸಿ ಅಲ್ಲ ಈ ಪ್ಲಾನ್. ಈಗ ನಾವು ಟಚ್ ಮಾಡಬೇಕಾಗಿರೋದು ಲಾಕರ್ ಕೀನಲ್ಲ, ಅವಳ ಸ್ವಾಭಿಮಾನದ ಕೀನ. ಅದಿರೋದು ಈ ಮನೇಲಲ್ಲ, ಆ ಮನೇಲಿ, ಅಂದ್ರೆ ಲೀಲಾ ತವ್ರ ಮನೇಲಿದೆ. ಅಂದ್ರೆ ನಾವು ಎಷ್ಟೇ ಅವಮಾನ ಮಾಡಿದ್ರು ಅಜ್ಜಿಗೋಸ್ಕರ ಸಹಿಸ್ಕೋತಾಳೆ, ಇಲ್ಲ ನಮ್ಮ ಮೇಲಿರೋ ಹಠಕ್ಕಾದ್ರೂ ಅದನ್ನ ತಡ್ಕೋತಾಳೆ. ಅವಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅವ್ರ ಅಪ್ಪಂಗ ಅವಮಾನ ಆದ್ರೆ ಅವಳು ಸಹಿಸಲ್ಲ. ನಮ್ಮ ಅಪ್ಪಂಗ ಅವಮಾನ ಆ ಜಾಗದಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ ಅಂತ ಅವಳೇ ಈ ಮನೆ ಬಿಟ್ಟು ಹೋಗ್ತಾಳೆ. ಎಲ್ಲ ಸರಿ ಅಕ್ಕ, ಆದ್ರೆ ಅವ್ರಿಗೆ ಅವಮಾನ ಮಾಡೋದು ಹೇಗೆ? ಸದ್ಯದಲ್ಲೇ ನಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದೆಯಾ? ಇದೆ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಿದ್ರೆ ಅವತ್ತೇ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಪಾರ್ಟಿ ಮಾಡೋಣ. ಪಾರ್ಟಿಲಿ ಅವ್ರ ಮನೆಯವ್ರಿಗೆಲ್ಲ ಅವಮಾನ ಮಾಡೋಣ. ಅದರಲ್ಲೂ ನಮ್ಮ ಮುಖ್ಯ ಟಾರ್ಗೆಟ್ ಅವರಪ್ಪ. ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಪುಣ್ಯ ನಮಗೆಲ್ಲ ಎಲ್ಲಿದೆ ಅಕ್ಕ? ಏಜಿಗೆ ಸೆಲೆಬ್ರೇಷನ್ ಅಂತಾನೆ ಆಗಲ್ಲ. ಅವ್ರು ಪರ್ಮಿಷನ್ ಕೊಟ್ರೆ ತಾನೆ ನಾವು ಅವಮಾನ ಎಲ್ಲ ಮಾಡಕ್ ಸಾಧ್ಯ. ಸೆಲೆಬ್ರೇಷನ್ ಅಂತಾನೆ ಮೂಗ್ ಮುರಿತಾರೆ. ಲಕ್ಷ್ಮಿ, ಅದಕ್ಕೂ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏಜೆ ಖಂಡಿತ ಒಪ್ಕೋತಾರೆ. ಈ ಸಲ ಲೀಲಾ ನನ್ನ ಗುರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ.
ದೇವ್ ಬೇರೆ ಕಾಲ್ ಪಿಕ್ ಮಾಡ್ತಿಲ್ಲ. ಏನಾದರೂ ಮಾಡಬೇಕಲ್ಲ. ಇಲ್ದಿದ್ರೆ ಅಮ್ಮ ನನ್ನ ಬೇರೆ ಯಾರಿಗಾದ್ರು ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಇವನ್ಯಾಕೆ ಈ ಥರ ಕದ್ದು ಮುಚ್ಚಿ ಕಳ್ಳನ್ ಥರ ಆಡ್ತಿದ್ದಾನೆ? ಹಲೋ. ಹಲೋ ದೇವ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ಮಾತಾಡ್ಬೇಕು ಅನ್ನಿಸ್ತಲ್ಲ. ನಾನೆಲ್ಲೋ ನಿನ್ನನ್ನು ಮರ್ತೇ ಹೋಗ್ಬಿಡಿದ್ಯಾ ಅನ್ಕೊಂಡೆ. ಯಾರ ಜೊತೆ ಮಾತಾಡ್ತಿದ್ದಾನೆ? ಯಾರು ಅಂತ ಕಂಡುಹಿಡಿಬೇಕು. ದೇವ್, ಮನೆಯಲ್ಲಿ ನನ್ನ ವಿಷಯನ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಇವತ್ತೇ ಮನೆಗೆ ಬಂದು ಅಪ್ಪನ ಹತ್ರ ಮಾತಾಡಿ. ಈಗಲೇ ಬಂದು ಮಾತಾಡು ಅಂತ ಹೇಳಿದ್ರೆ ಹೇಗೆ? ನನ್ನ ಸಿಚುಯೇಷನ್ ಬೇರೆ ಸರಿ ಇಲ್ಲ ಚುಕ್ಕಿ. ಸ್ವಲ್ಪ ದಿನ ವೇಟ್ ಮಾಡು. ಅಷ್ಟರಲ್ಲಿ ನನ್ಗೆ ಮದುವೆ ಮಾಡಿ ಮುಗಿಸ್ಬಿಡ್ತಾರೆ. ನಮ್ಮಮ್ಮನೂ ನನಗೆ ಕೈ ಕೊಟ್ಟಿರೋ ಹಾಗೆ ಕಾಣಿಸ್ತಿದೆ. ನಾಳೆನೇ ನಾನು ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಆಯ್ತು ಮದುವೆ ಆಗ್ಬಿಡು ಚುಕ್ಕಿ. ನನಗೆ ನೀನ್ ಚೆನ್ನಾಗಿರ್ಬೇಕು. ಇನ್ನು ನಾನು ಒಬ್ಬನೇ ಸಾಯ್ತಾ ಇದ್ದೀನಿ. ನಿನಗೆ ನನ್ನ ಚಿಂತೆನೇ ಇಲ್ಲ ಅಲ್ಲ? ನಾಳೆ ದಿನ ನಾನು ಸತ್ರೆ ನೋಡಕ್ ಬರ್ತೀಯ ತಾನೇ? ದೇವ್, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಾನಿಲ್ಲೆಲ್ಲರಿಗೂ ಉತ್ತರ ಕೊಡಬೇಕು. ನೋಡಿ, ನಾನು ನಿಮಗೆ ಬೇಕು ಅಂದರೆ ನಾಳೆನೇ ಮನೆಯವ್ರ ಹತ್ರ ಬಂದು ಮಾತಾಡಿ. ಇಲ್ಲಾಂದ್ರೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಮನೆಯವ್ರು ತೋರಿಸಿದ ಹುಡುಗನ್ನ ಸುಮ್ಮನೆ ಮದುವೆ ಆಗ್ತೀನಿ. ನಿನಗಿಲ್ಲಿ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅಲ್ಲ? ಪವಿತ್ರನ ವಿಷಯದಲ್ಲಿ ನನ್ನ ಕ್ಲಾರಿಟಿ ಸಿಗೋವರೆಗೂ ನಾನು ಏನು ಮಾತಾಡೋದಿಕ್ಕಾಗಲ್ಲ. ಗಂಡಿನ ಕಡೆಯವ್ರ ತಾನೇ ಬರ್ತಾ ಇರೋದು. ಏನು ಮದುವೆ ಏನಾಗ್ತಾ ಇಲ್ವಲ್ಲ? ನನಗೆ ಗಂಡು ಇಷ್ಟ ಇಲ್ಲ ಅಂತ ರಿಜೆಕ್ಟ್ ಮಾಡು ಚುಕ್ಕಿ. ಅದು ಸಾಧ್ಯ ಇಲ್ಲ. ಅಪ್ಪ ಕಾರಣ ಕೇಳ್ತಾರೆ. ಹಾಗಿದ್ರೆ ಅವರೇ ನಿನ್ನ ಬೇಡ ಅನ್ನೋ ರೀತಿ ಮಾಡು. ಇವನ್ ಮಾತಾಡ್ತಿರೋದು ರೇವತಿ ಜೊತೆನಾ? ದೇವ್, ಲೈನಲ್ಲಿರಿ. ಅಕ್ಕ ಫೋನ್ ಮಾಡ್ತಿದ್ದಾಳೆ. ಹಲೋ ಅಕ್ಕ. ಯಾರ ಜೊತೆ ಮಾತಾಡ್ತಿದ್ದೆ? ನಿನ್ನ ಫೋನ್ ಯಾಕೆ ಇಷ್ಟೊತ್ತು ಬ್ಯುಸಿ ಬರ್ತಿತ್ತು? ಅದು ಕೇಕ್ ಆರ್ಡರ್ ಇತ್ತು, ಅವ್ರ ಜೊತೆ ಮಾತಾಡ್ತಿದ್ದೆ. ಏನಕ್ಕ, ಏನು ವಿಷಯ? ಇಲ್ಲ, ಆಮೇಲೆ ಮಾಡ್ತೀನಿ. ಹಲೋ. ಹಲೋ. ಹಾ, ಎಲ್ಲೂ ಏನೋ ಮಿಸ್ ಹೊಡಿತಿದೆ. ಏನು ಅಂತ ತಿಳ್ಕೋಬೇಕು. ದುಡ್ಡುಗೋಸ್ಕರ ಲೀಲಾ ಮೇಡಮ್ ಮಾತು ಕೇಳಿ ಮಂಟಿನ ಕೆಲಸ ಮಾಡಿಬಿಟ್ಟೆ, ಕ್ಷಮಿಸಿ. ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ ಬೆಲೆನೇ ಇಲ್ವಾ ದೇವ್ರೆ? ಪ್ರತಿ ಸಲ ನೀನು ನನ್ನ ಜೊತೆ ಇದ್ದು ಕಾಪಾಡ್ತಿದ್ದೆ. ಆದರೆ ಈ ಸತಿ ಯಾಕೆ ನಾನು ಕೈ ಬಿಟ್ಬಿಟ್ಟೆ? ನನಗೆ ಯಾಕೆ ನೀನು ಈ ಥರ ಕ್ರಿಮಿನಲ್ ಬುದ್ಧಿ ಕೊಡಲಿಲ್ಲ? ಅವ್ರು ಇಷ್ಟು ಬೇಗ ರಿಕವರ್ ಆಗ್ತಿದ್ದಾರೆ ಅಂದ್ರೆ ಅವರನ್ನು ಹಾಸ್ಪಿಟಲಿಂದ ಮನೆ ಕರ್ಕೊಂಡ್ ಬಂದ್ರಲ್ಲ, ಅದೇ ಕಾರಣ. ಪೇಷಂಟ್ ರಿಕವರಿ ಆಗಬೇಕು ಅಂದ್ರೆ ಬರೀ ಮೆಡಿಸಿನ್ ಮುಖ್ಯ ಆಗಲ್ಲ, ಪ್ರೀತಿ ಕಾಳಜಿನೂ ಮುಖ್ಯ ಆಗುತ್ತೆ. ಆ ಕೇರಿಂಗು ನಿಮ್ಮ ವೈಫ್ ಕಡೆಯಿಂದ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಒಡವೆಗಳು ಹೋಗಿದ್ದ ಕಾರಣ ದುರ್ಗಾ ದುರ್ಗಾ ದುರ್ಗಾ.
ನಾನೆಷ್ಟೇ ಬೈದರೂ ಮತ್ತೆ ಬಂದು ಮಾತಾಡಿಸ್ತೀಯ, ಊಟಕ್ಕೆ ಕರಿತೀಯ, ಮನೆ ಒಗ್ಗಟ್ಟಿನ ಬಗ್ಗೆ ಯೋಚನೆ ಮಾಡ್ತೀಯ. ಇಷ್ಟು ಒಳ್ಳೆ ಮನಸ್ಸಿರು ನೀನು ದುರ್ಗಾ ವಿಚಾರದಲ್ಲಿ ಯಾಕೆ ಹೀಗೆ ನಡ್ಕೋತಿದ್ಯಾ? ನನಗೆ ನೀನು ಯಾಕೆ ಅರ್ಥ ಆಗ್ತಾ ಇಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲ. ನಿಮಗೆ ಯಾಕೆ ನಾನು ಅರ್ಥ ಆಗ್ತಿಲ್ಲ? ನಿಮ್ಗೆ ಯಾಕೆ ಅವ್ರ ಮೇಲೆ ಅಷ್ಟು ಕುರುಡು ನಂಬಿಕೆ? ನನ್ನ ಮೇಲೆ ಯಾಕೆ ಅಷ್ಟು ಅಪನಂಬಿಕೆ?